ಯತ್ನಾಳ್ ಟಿವಿ ನೈನ್ಗೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲಿ ಮಾತಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ. ಮತ್ತೆ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ. ಸಮುದಾಯದಲ್ಲಿ ಬೇರೆ ವ್ಯಕ್ತಿನ ಬೆಳೆಯಕ್ಕೆ ಬಿಡಲೇ ಇಲ್ಲ. ಬಿಜಾಪುರದಲ್ಲೂ ಸಪರೇಟ್ ತಂಡ ಕಟ್ಟಕ್ಕೆ ಬಂದಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಬೆಳೆಯಕ್ಕೆ ಬಿಡಲಿಲ್ಲ, ಶಿವಪ್ಪನವ್ರನ್ನ ಬೆಳೆಯಕ್ಕೆ ಬಿಡಲಿಲ್ಲ, ಎಸ್ ಮಲ್ಲಿಕಾರ್ಜುನಯ್ಯನವ್ರನ್ನ ಬೆಳೆಯಕ್ಕೆ ಬಿಡಲಿಲ್ಲ. ಇವ್ರು ಏನು ಮಾಡಿದ್ರು? ಬಿ ಶಿವಪ್ಪನವ್ರನ್ನ ಹೆಂಗೆ ಮುಗಿಸಿದ್ರು, ಅದೇ ರೀತಿ ಯತ್ನಾಳ್ನೂ ಕೂಡ ಮುಗಿಸ್ಬೇಕು ಅಂದ್ಕೊಂಡಿದ್ದಾರೆ. ಇದು ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ ಯತ್ನಾಳ್. ಇಷ್ಟೊಂದು ಆತ್ಮೀಯವಾಗಿದ್ದು ನಾನು ಮತ್ತೆ ಯಡಿಯೂರಪ್ಪನವರ ನಿಮ್ಮ ಸಂಬಂಧ ಯಾಕೆ ಹೇಳ್ತೀನಿ ಅಂದರೆ, ಬಹುಶಃ BJPಯ ರಾಜಕಾರಣದ ಮಟ್ಟಿಗೆ ಬಹುದೊಡ್ಡ ಒಂದು ಭಾಗ, ಅದೊಂದು ಭಾಗ. ಆ ಭಾಗದಲ್ಲಿ ನೀವಿರ್ಬೋದು, ಅನಂತಕುಮಾರ್ ಇರ್ಬೋದು, ಅಥವಾ ಶೆಟ್ಟರ್ ಇರ್ಬೋದು, ಇನ್ಫ್ಯಾಕ್ಟ್ ಅರುಣ್ ಜೇಟ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಕಣ್ಣಿಗೆ ಕಟ್ಟದಂಗಿದೆ. ಅಷ್ಟು ಕ್ಲೋಸ್ ಆಗಿದ್ದವರು, ಅಷ್ಟು ಆತ್ಮೀಯವಾಗಿದ್ದವರು ಈ ದ್ವೇಷ ರಾಜಕಾರಣಕ್ಕೆ ತಿರುಗೋದಕ್ಕೆ ಏನು ಕಾರಣ, ಟ್ರಿಗರ್ ಏನಾಯಿತು ಸರ್? ಈಗ ಅಫ್ಕೋರ್ಸ್ ನಿಮ್ಗೆ ಅನುದಾನ ಕೊಡೋದು ಒಂದು ಭಾಗ, ಬಟ್ ನಿಮ್ಮಿಬ್ಬರ ನಡುವೆ ಅಷ್ಟು ಆತ್ಮೀಯತೆ ದ್ವೇಷ ಆಗ್ತಾ ಇದೆ. ಈಗ ರಾಜಕಾರಣದಲ್ಲಿ ಹೆಂಗಾಗ್ತಿದೆ, ನಿಮ್ಮ ವರ್ಸಸ್ ಯಡಿಯೂರಪ್ಪ ಕುಟುಂಬ ಅನ್ನೋ ರೀತಿ ದ್ವೇಷ ವಾತಾವರಣ ಆಗಿದೆ. ದ್ವೇಷ ವಾತಾವರಣಕ್ಕೆ, ಆ ದ್ವೇಷಕ್ಕೆ ಏನು ಕಾರಣ, ಯಾರು ಕಾರಣ? ಸಮುದಾಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಬೆಳೆಯೋದು. ಬಿ ಶಿವಪ್ಪನವ್ರದ್ದು ಏನಾಯಿತು, ಎಸ್ ಮಲ್ಲಿಕಾರ್ಜುನ ಅವ್ರದ್ದು ಏನಾಯಿತು, ಬಸವರಾಜ ಪಾಟೀಲ್ ಶ್ರೀರಾಮ್ ಅವ್ರದ್ದು ಏನಾಯಿತು, ಜಗದೀಶ್ ಶೆಟ್ಟರ್ದು ಏನಾಯಿತು? ಮಲ್ಲಿಕಾರ್ಜುನಯ್ಯನವರು ಈ ಯಡಿಯೂರಪ್ಪನವ್ರಿಗೆ, ಅನಂತಕುಮಾರ್ ಅವ್ರಿಗೆ ಅವರು ವಿಧಾನ ಪರಿಷತ್ತಿನ ಏನು ಸಭಾಪತಿ, ಉಪಸಭಾಪತಿ ಇದ್ದಾಗ ಮೇಲಿನ ಮನೆಯಲ್ಲಿ ಅನಂತಕುಮಾರ್ ಇರ್ತಿದ್ರು, ಕೆಳಗೆ ಯಡಿಯೂರಪ್ಪ ಇರ್ತಿದ್ರು. ಅವ್ರನ್ನ ಹೆಂಗೆ ಮುಗಿಸಿದ್ರು, ಯಾರು ಮುಗಿಸಿದ್ರು? ಬಿ ಶಿವಪ್ಪ ಒಬ್ಬ ದೇವರಂಥ ಮನುಷ್ಯ. ಮತ್ತು ಅಟಲ್ಜಿ, ಆದ್ವಾನಿ ಬೆಂಗಳೂರಿಗೆ ಬಂದರೆ ಕಾರು ಇರಲಿಲ್ಲ BJPಯಲ್ಲಿ. ಯಾರು ಕಾರಪ್ಪ ಅಂದ್ರೆ ಅದೇ ಬಿ ಶಿವಪ್ಪನವ್ರ ಕಾರು. ಅವರೇ ಒಬ್ರು ದೊಡ್ಡ ಕಾಫಿ ಎಸ್ಟೇಟ್ ಮಾಲೀಕರವಾಗ. ಅವ್ರನ್ನ ಹೆಂಗೆ ಮುಗಿಸಿದ್ರು? ಹಾಗೆ ಯತ್ನಾಳನ್ನು ಮುಗಿಸ್ಬೇಕತ್ತಾರೆ. ಈಗ ನೀವು ಹೇಳ್ತೀರಿ ಯಡಿಯೂರಪ್ಪನವ್ರು ಎಲ್ಲೂ ಕೂಡ ಒಂದು ಮಾತಾಡಲಿಲ್ಲ ಅಂತ. ನೀವು ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಾದ್ರೂ ಯಡಿಯೂರಪ್ಪನವ್ರು ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಹೇಳಿದ್ರಿ. ಹೌದು. ನೀವು ಪಕ್ಷದಲ್ಲಿ ಹೊರಗಡೆ ಇದ್ಬೇಕಾದ್ರೂ ಯಡಿಯೂರಪ್ಪನವ್ರು ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಹೇಳಿದ್ರಿ. ಯಡಿಯೂರಪ್ಪನವ್ರ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇತ್ತು ಹಾಗಾದ್ರಾಗ? ನೋಡಿ, ಈಗೇನಾಗಿತ್ತು, ಅವ್ರನ್ನ ಯಾವಾಗಲೂ ಮೊದಲಾದ್ರೂ ಈ 2020 ಸರ್ಕಾರ ಮಾಡಾಗೂ ಸಹಿತ ನಾವು ಯಡಿಯೂರಪ್ಪರ ಪರವಾಗಿಯೇ ಇದ್ದೀವಿ. ಆದರೆ ಅವ್ರು ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ರೀ. ನಮ್ಮ ವಿರುದ್ಧ ಒಂದು ಬಿಜಾಪುರನಲ್ಲಿ ಒಂದು ತಂಡ ಕಟ್ಟು ಕೆಲಸ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾವು ವಿರೋಧ ಅದೀವಿ ಅಷ್ಟೇ. ಇದ್ರ ಜೊತೆಗೆ ಯಡಿಯೂರಪ್ಪನವ್ರು ಒಂದು ಮಾತು ಮೊನ್ನೆ ಹೇಳಿದ್ರು ಗೌಡ್ರೆ. ಅವ್ರು ಏನಂತ ಹೇಳಿದ್ರು, ಬಸನಗೌಡ ಪಾಟೀಲ್ ಯತ್ನಾಳವರು ನಮ್ಮವರೇ, ಅವರು ನಮ್ಮವರೇ, ಹೊರಗಿನವರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂದರು. ಅವ್ರ ಮಾತಿಗೆ ತಾವೇನು ಹೇಳ್ತೀರಿ? ಅವ್ರು ನಿಮ್ಮನ್ನು ತಮ್ಮವರು ಅಂತ ಕರೀತಿದ್ದಾರೆ, ನೀವು ಅಂತರ ಕಾಯ್ಕೋತಾ ಇದ್ದೀರಿ. ನಾವು ನಮ್ಮವರು ಅಂತ ಹೇಳಿ 35 ವರ್ಷ ನೋಡೇ ಬಿಟ್ಟಿವಲ್ಲ. ಅವರು ಎಷ್ಟು ನಮ್ಮ ಜೋಡ ನಮ್ಮವ್ರು ಮಾಡ್ಕೊಂಡಾರ. ನಾವು ನಮ್ಮವ್ರು ಅನ್ನೋದು 35 ವರ್ಷದಿಂದ ನೋಡ್ಕೊತೀವಿ ಬಂದಿವಲ್ಲ ನಮ್ಮವ್ರು ಅನ್ನೋದು. ಅದ್ರ ಹಿಂದೆ ಏನು ಅಡಿಗೆತ್ತೋ ಗೊತ್ತಿಲ್ಲ. ಅದರಿಂದ ಯಾವ ತಂತ್ರಗಾರಿಕೆ, ಯಡಿಯೂರಪ್ಪನವ್ರ ತಂತ್ರಗಾರಿಕೆ ಏನು ಅಡಿಗೆತ್ತೋ ನನಗೇನು ಗೊತ್ತು. ಏನು ಹೈಕಮಾಂಡದವ್ನು ಖುಷಿ ಪಡಿಸ್ಲಿಕ್ಕೆ ಹೇಳಿದರೆ, ನೋಡಪ್ಪ ಯಡಿಯೂರಪ್ಪನ ಒಂದು ಹೆಜ್ಜೆ ಮುಂದೆ ಬಂದರೆ ಯತ್ನಾಳನೇ ದುರಂಕಾರಿ ಅದ ಅನ್ನೋದು ಜನರಿಗೆ ಸಂದೇಶ ಕೊಡುವಂಥದ್ದಿದ್ದರೆ. ಇದಿಷ್ಟೇ ಅಲ್ಲ, ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ತಮ್ಮ ಮನದಾಳದ ಬೈಕಿಯನ್ನು ಕೂಡ ಅವ್ರು ಬಿಚ್ಚಿಟ್ಟಿದ್ದಾರೆ. ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ ಯತ್ನಾಳ್. ನೋಡ್ತಾ ಇರಿ, ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಸನ್ಯಾಸಿ ಅಲ್ಲ, CM ಆಗೇ ಆಗ್ತೀನಿ, ನೋಡ್ತಾ ಇರಿ ಅಂದಿದ್ದಾರೆ ಯತ್ನಾಳ್. ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಎಲ್ಲೂ ಕೂಡ ವ್ಯಕ್ತಪಡಿಸಲಾರ, ನಾನೊಬ್ಬ ಸನ್ಯಾಸಿ ಅಲ್ಲ ಅಂತ ಹೇಳಿದ್ರಿ. ಇದೆಲ್ಲದರ ಜೊತೆಗೆ ಸುಮಾರು 30-35 ವರ್ಷದ ರಾಜಕಾರಣ ನಿಮ್ಮ ಹಿನ್ನೆಲೆ ಇದೆ. ಆದರೆ ಪಕ್ಷ ನಿಮಗೆ ಕೇಂದ್ರದಲ್ಲಿ ಹೊರತಾಗಿ ರಾಜ್ಯದಲ್ಲಿ ಅಧಿಕಾರವೇ ಕೊಟ್ಟಿಲ್ವಲ್ಲ, ಯಾಕೆ ಸರ್? ಯತ್ನಾಳ್ ಅವರಿಗೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ ಅಂತ ಎಲ್ಲವೂ ಗೊತ್ತಿದೆ, ನಿಮ್ಮ ಮಾತುಗಳನ್ನು ಎಲ್ಲರೂ ಆಡಿಸ್ತಾರೆ, ಬಟ್ ನಿಮ್ಗೆ ಅಧಿಕಾರ ಯಾಕೆ ಕೊಟ್ಟಿಲ್ಲ ಸರ್ ಪಕ್ಷ? ಯಡಿಯೂರಪ್ಪನವ್ರು ಹೊರಗಡೆ ಹೋದ್ರು ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇದು ಮಾಡ್ತಾರೆ. ಯಡಿಯೂರಪ್ಪನವ್ರು 4 ಬಾರಿ ಮುಖ್ಯಮಂತ್ರಿ ಮಾಡ್ತಾರೆ. ಇಷ್ಟೆಲ್ಲ ಮಾತನಾಡುವಂಥ ಯತ್ನಾಳ್ ಅವರಿಗೆ ಯಾಕೆ ಅಧಿಕಾರ ಸಿಗ್ತಾ ಇಲ್ಲ? ನಮ್ಮ ಹಣೆ ಬರನಲ್ಲಿ ಇರಲಿಕ್ಕಿಲ್ಲ, ಮುಂದೆ ಬರ್ಬೋದು, ಕೊನೆಗೂ ಒಂದು ದಿವಸ ಬರ್ತದೆ ಅಂತ ವಿಶ್ವಾಸದಾಗೆ ಹೊರಟಿದ್ದೀನಿ. ಆದರೆ ಇವ್ರಂಗೆ ನಾನು ಬ್ಲ್ಯಾಕ್ ಮೇಲ್ ಮಾಡೋದು, ಅಂಜಿಸೋದು ಮಾಡೋಲ್ಲ. ರೈಟ್ ಸರ್, ಕಳೆದ ಬಾರಿ ನಾವು ಬೆಳಗಾವಿಲಿ ನಾವಿಬ್ಬರು ಮಾತಾಡಿದ್ವಿ. ಬೆಳಗಾವಿ ಮುಂದೆನೇ ಹೇಳಿದ್ರು, ನಾನು ರಾಜ್ಯಕ್ಕೆ ಒಂದಲ್ಲ ಒಂದಿನ ನಂಬರ್ 1 ಲೀಡರ್ ಆಗ್ತೀನಿ, ನಾನು ರಾಜ್ಯಕ್ಕೆ ಲೀಡರ್ ಆಗೇ ಆಗ್ತೀನಿ, ನಂಬರ್ 1 ಲೀಡರ್ ಆಗ್ತೀನಿ. ಈಗ ನೀವು ಸರ್ ಇವತ್ತಿಗೂ ಆ ಕನಸಿದೆಯಾ ಸರ್? ಅವತ್ತು ಮಾತಾಡಿದ ನಂತರ
ಇವತ್ತು ಅದ್ರ 10 ಪಟ್ಟು ಜನರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಜನರು ಜನಸಾಮಾನ್ಯರು ಎಲ್ಲೋ ನಾನು ಭೇಟಿಯಾದಾಗ ಹೋಟೆಲ್ದಲ್ಲೋ ಎಲ್ಲೋ ನಾವು ನಿಂತಾಗ ಬಂದು ಹೇಳ್ತಾರೆ ನಿಮ್ಮಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ. ಇದು ಜನರ ಭಾವನೆ. ನೀವು ಸರ್ವೆ ಮಾಡಿರಿ, ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸರ್ವೆ ಮಾಡಿರಿ, ನಿಮ್ಮ ಚಾನಲ್ದಿಂದ ಮಾಡಿರಿ, ನೋಡಿರಿ ಯಾರ್ದು ಹೆಸರು ಬರ್ತದೆ. ನಿನ್ನೆ ಹಾಕಿದ್ರಲ್ಲ ಅದಕ್ಕೆ ಅದ್ರದ್ದು ಕಮೆಂಟ್ಸ್ ನೋಡ್ರಿ ಏನು ಹಾಕಿದ್ರು. ದೇಶಕ್ಕೆ ನರೇಂದ್ರ, ಇದಕ್ಕೆ ಮಹಾರಾಷ್ಟ್ರಕ್ಕೆ ದೇವೇಂದ್ರ, ಕರ್ನಾಟಕಕ್ಕೆ ವಿಜೇಂದ್ರ ಅಂತ ಹಾಕಿದ್ರು. ಆ ತಳಗೆ ಕಮೆಂಟ್ ಓದಿಬಿಟ್ರೆ ಸಾಕು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಮುಂದೆ ಯಾವಾಗ ಪ್ರಮಾಣ ವಚನ ತಗೋತೀನಿ ಸರ್? ಆ ಒಂದು ಆಸೆ ಇದೆಯಾ? ಮುಖ್ಯಮಂತ್ರಿ ಆಗ್ತೀರಾ ನೀವು? ನಾನು ಸನ್ಯಾಸಿ ಅಲ್ಲದ ಮೊದಲೇ ಹೇಳಿನಲ್ರಿ, ಹಾಗೆ ಆಗ್ತೀನಿ, ನೋಡ್ತಾ ಇರ್ರಿ. ಆದಮೇಲೆ ಮೊದಲು ಇಂಟರ್ವ್ಯೂ ನಿಮಗೆ ಕೊಡ್ತೀನಿ. ಇದು ಯತ್ನಾಳ್ ಅವರ ಮಾತು. ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ವಿರುದ್ಧ, ಯಡಿಯೂರಪ್ಪನವರ ಪುತ್ರನ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು. ಇದು ತಂದೆ ಮಗನ ಬಗ್ಗೆ ಯತ್ನಾಳ್ ಹೇಳಿರುವಂಥ ಮಾತು. ಮೈಸೂರು ಚಲೋ ಒಬ್ಬ ವ್ಯಕ್ತಿಯ ವೈಭವೀಕರಣ ಮಾಡಿದರು. ವ್ಯಕ್ತಿಯ ವೈಭವೀಕರಣ ನಮಗೆ ಬೇಕಿಲ್ಲ, ನಮಗೆ ಹೋರಾಟ ಮುಖ್ಯ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇನೆ. BSY ವಿಜೇಂದ್ರರನ್ನ ತಂದಿಲ್ಲ ನಾವು. ಅಹೋರಾತ್ರಿ ಧರಣಿ ಮಾಡಿದ್ದು ವಿಜಯಪುರದಲ್ಲಿ ನಾವು. ಇನ್ನು ವಿಜೇಂದ್ರ ಮಾಡಿರೋ ಸಮಿತಿನಲ್ಲಿ ನಮ್ಮ ಹೆಸರೇ ಇಲ್ಲ, ನಮ್ಮ ಹೆಸರು ಇಲ್ಲ, ಸಂಸದರ ಹೆಸರು ಇಲ್ಲ. ಏನಿದೆ ಅರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ನೋಡಿದಾಗ ನೀವು ಪತ್ರ ಬಿಡಿದ್ರಿ, ಅಭಿಯಾನ ಮಾಡಿದ್ರಿ, ಚರ್ಚೆ ಆಗಬೇಕು ಅಂತ ಹೇಳಿದ್ರಿ. ಬಟ್ ನಿಮ್ಮೂರ ವಿರುದ್ಧವೇ ನೀವು ಈ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡ್ದಂಗಿತ್ತಲ್ಲ ವಿಜಯೇಂದ್ರ ವಿರುದ್ಧ. ಟು ಬಿ ಫ್ರ್ಯಾಂಕ್, ನೇರವಾಗಿ ಹೇಳಬೇಕು ಅಂದರೆ ಯಡಿಯೂರಪ್ಪನವ್ರ ವಿರುದ್ಧ ವಫನ್ನು ನೀವೊಂದು ಅಸ್ತ್ರವಾಗಿ ಬಳಸ್ಕೊಂಡಿಲ್ವಾ? ಇಲ್ಲ, ಏನೋ ಅವ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ ಎಲ್ಲಿಯೂ. ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ನಾವು ವಕಫ್ ವಿಚಾರದಲ್ಲಿ ಎಲ್ಲಿಯೂ ತಂದಿಲ್ಲ. ಅವರಾಗಿಯೇ ಕೆಲವೊಂದು ನೋಡ್ರಿ, ಈಗ ವಿಜಾಪುರದಲ್ಲಿ ಅಹೋರಾತ್ರಿ ಧರಣಿ ಮಾಡುವಂಥದ್ದಾಗಲಿ, ಅಲ್ಲಿ ಹೋರಾಟ ಪ್ರಾರಂಭ ಮಾಡೋದಾಗಲಿ ನಾವು ಪ್ರಾರಂಭ ಮಾಡಿದ್ವಿ. ಮೊದಲು ವಿಜಾಪುರ ನಗರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಎದುರಿಗೆ ನಾವು ಒಂದು ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಿವಿ. ಸುಮಾರು 15-20 ಸಾವಿರ ಜನ ಸೇರಿದ್ರು. ದೊಡ್ಡ ಮಳೆ ಆದರೂ ಸಹ ಜನ ಸರಿಲಿಲ್ಲ. ಅಲ್ಲಿಂದ ಇದನ್ನು ನಾವು ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಅವಾಗ ಏನು ಮಾಡಿದ್ರು ಇವರು, ಒಂದು ಯಾವುದೋ ರೈತ ಸಂಘದವರ ಹೆಸರಿನಿಂದ ಒಂದು ಧರಣಿ ಕುಂಡ್ರಿಸಿದ್ರು. ಕುಂಡ್ರಿಸಿ ಅದಕ್ಕೊಂದು ಸಮಿತಿ ಮಾಡಿದ್ರು. ಆ ಸಮಿತಿಯೊಳಗೆ ನಾವು ಲೋಕಸಭಾ ಸದಸ್ಯರು ಇಲ್ಲ, ನಾ ಬಿಜಾಪುರದ MLA ಇಲ್ಲ ಆ ಸಮಿತಿಯೊಳಗೆ. ವಿಜೇಂದ್ರ ಮಾಡಿದ್ದು. ಅದರಿಂದ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತ ಆಯಿತು. ಹಿಂದ್ರಗಡೆ ಮತ್ತೆ ನಮ್ಮ ಹೆಸರು ಸೇರಿಸು. ಈ ಎಲ್ಲ ಗೊಂದಲ ಏನಾದವಲ್ಲ, ನಾವೇನು ನಿರ್ಣಯ ಮಾಡಿದ್ದೀವಿ, ಇವರಿಗೆ ದ್ವೇಷ ಸಾಧಿಸ್ಲಾಕತ್ತಾರ, ಇದರಿಂದ ಅರ್ಥ ಇಲ್ಲ, ನಾವು ನಮ್ಮ ಜನರ ಹತ್ರ ಹೋಗೋಣ ಅಂತೇಳಿ. ಬಟ್ ಇದನ್ನು ನೋಡ್ತೇವೆ ಈಗ ವಫ್ ಅನ್ನೋ ತುಂಬ ಸೀರಿಯಸ್ ಆದಂಥ ವಿಚಾರ, ತುಂಬ ಗಂಭೀರವಾದಂಥ ವಿಚಾರ. ಅಷ್ಟೇ ಗಂಭೀರವಾಗಿ ನೀವು ಹೋರಾಟ ಕೂಡ ಮಾಡಿದ್ರಿ. ಇಂಥ ಒಂದು ಗಂಭೀರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರನ್ನ ನೀವು ಗಂಭೀರವಾಗಿ ಪರಿಗಣಿಸದೇ ಇದ್ರೆ BJP ನಾಯಕತ್ವ ಅಂತ ಹೇಳ್ತಿದ್ದೀರಿ, BJP ತಂಡವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ, BJP ಹೋರಾಟ ಅಂತ ಹೇಳ್ರಿ. ಬಟ್ ರಾಜ್ಯಾಧ್ಯಕ್ಷರನ್ನ ನೀವು ಬದಿಗೆ ಸರಿಸಿ ನೀವೇ ಹೋರಾಟ ಮಾಡಿದ್ರೆ ಅದು ಹೇಗೆ ಸಾಧ್ಯ? ನೋಡಿ, ಮೂಡಾದ ವಿಚಾರದಲ್ಲಿ ಅಲ್ಲಿ ಯಾರನ್ನೂ ಸಲಹೆ ನಮ್ಮನ್ನೇನು ಕೇಳಿಲ್ಲ. ನಾವು ಸಲಹೆ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ ಅವರು ನಾವು ಕೊಟ್ಟಿದ್ದೇನಪ್ಪ ಅಂದರೆ, ಮೂಡಾಕ್ಕಿಂತ ಭಯಾನಕವಾದದ್ದು ವಾಲ್ಮೀಕಿ ಹಗರಣ. SCP TSP ಅಲ್ಲಿ 24,000 ಕೋಟಿ ರೂಪಾಯಿ ಅವ್ರ ಗ್ಯಾರಂಟಿಗಳಿಗೆ ಹಾಕ್ಕೊಂಡಿದ್ದು. ಇದನ್ನೂ ಒಂದು ಪಾದಯಾತ್ರೆ ನಾವು ಮಾಡೋಣ ಅಂದರೆ ಅದಕ್ಕೆ ಕೇಂದ್ರಕ್ಕೂ ನಾವು ವಿನಂತಿ ಮಾಡ್ಕೊಂಡಿವಿ. ಅದಕ್ಕೇನು ಮಾಡಿದ್ರು ರಾಜ್ಯಾಧ್ಯಕ್ಷರು ಮಾಡೋದು ಗೊತ್ತಿಲ್ಲ, ಅದು ಆಗಲಿಲ್ಲ. ಕೇಳಿದ್ರಿ ಅಂತ ಅವರು, ನಾವು ವಿಧಾನಸಭೆ ನಡೀತಾ ಇತ್ತು, ಯತ್ನಾಳ್ ಅವರಲ್ಲೇ ಕೂತಿದ್ರು ವಿಧಾನಸಭೆಯಲ್ಲಿ, ನಾನೇ ಹೋಗಿ ಮಾತಾಡಿದೆ, ಕರೆ ಕೊಟ್ಟೆ, ಮಾತಾಡಿದೆ, ಏನೇ ಆದರೂ ಕೂಡ ನಮ್ಗೆ ಸ್ಪಂದನೆ ಮಾಡಿಲ್ಲ. ಇದನ್ನು ಒಂದು ಹಂತದಲ್ಲಿ ಮೂಡಾ ಪಾದಯಾತ್ರೆ ನಿಲ್ಲಿಸೋದಕ್ಕೂ ಅಡ್ಡಗಾಲ ಹಾಕೋದಕ್ಕೂ ಪ್ರಯತ್ನ ಮಾಡಿದ್ರು ಅಂತ ಮಾತಿದೆ. ನೋಡಿ, ನಾವು ಯಾವುದೋ ಅಡ್ಡಗಾಲ ಹಾಕ್ಲಕ್ಕೆ ನಾವು ಯಾರು? ನಮ್ಮದೇನು ಶಕ್ತಿ ಇದೆ ಹಳೆ ಮೈಸೂರು ಭಾಗದಲ್ಲಿ? ನಾವು ಅಲ್ಲಿ ಹಾಕಲಿಕ್ಕೆ ಅಂಥದ್ದು ಎಂದೂ ಹೋರಾಟದ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ. ಯಾರು ಹೋರಾಟ ಮಾಡಿದ್ರು ನಾವು ಬೆಂಬಲ ಕೊಟ್ಟಿದ್ದೀವಿ ಪಕ್ಷಾತೀತವಾಗಿ. ಇನ್ನು ಅದನ್ನು ಎಲ್ಲನೂ ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಹೋರಾಟ ಸ್ವರೂಪ ಏನು, ಒಬ್ಬ ವ್ಯಕ್ತಿನ ಅಲ್ಲಿ ವೈಭವೀಕರಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ನಮ್ಮದು ವ್ಯಕ್ತಿ ವೈಭವೀಕರಣ ಬೇಡ, ಹೋರಾಟದ ಸ್ವರೂಪ ಹೆಂಗಿರ್ಬೇಕಂದ್ರೆ ಅದು ಜನಪರವಾಗಿರ್ಬೇಕು, ಇದು ಸಾಮೂಹಿಕ ನಾಯಕತ್ವದಲ್ಲಿ ಆಗಬೇಕು ಅನ್ನೋದು.
ಬನ್ನಿ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಪ್ರಮೋದ್, ನಾವು ಆ ಬಿಟ್ಸನ್ನು ನೋಡ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ಮಾತಾಡಿದ್ದಾರೆ ಯತ್ನಾಳ್ ನಿಮ್ಮ ಜೊತೆಗೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ತಮ್ಮ ಮನದಾಳದ ಮಾತನ್ನು ಕೂಡ ಆಡಿದ್ದಾರೆ, ಮನದಾಳದ ಆಸೆಯನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ. ಜೊತೆಗೇನು ಅಂದರೆ ಇನ್ನೂ ಕೂಡ ದೆಹಲಿ ಕರೆಸ್ಕೊಂಡು ದೆಹಲಿನಲ್ಲಿ ವಾರ್ನಿಂಗ್ ಮಾಡಿದರು, ಅದು ಇದು ಅನ್ನುವಂಥ ಮಾತುಗಳಿತ್ತು. ಇದೆಲ್ಲ ಆದಮೇಲೂ ಕೂಡ ಯತ್ನಾಳ್ ತಗ್ಗಿಲ್ಲ ಬಗ್ಗಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ್ಯಾವ ಸಂಗತಿಗಳ ಬಗ್ಗೆ ಮಾತಾಡಿದ್ರು, ಏನೇನು ಮಾತಾಡಿದ್ರು ಪ್ರಮೋದ್ ಶಾಸ್ತ್ರಿ? ರಂಗನಾಥ್, ಬಹುಶಃ ರಾಜ್ಯ ರಾಜಕಾರಣದ ಬಿಜೆಪಿ ರಾಜಕಾರಣದ ಕೇಂದ್ರ ಬಿಂದು ಅಂದರೆ ಯತ್ನಾಳ್. ಯಾಕಂದರೆ ಯತ್ನಾಳ್ ಆಡಳಿತದಲ್ಲಿ ಇರಲಿ ಅಥವಾ ವಿಪಕ್ಷದಲ್ಲೇ ಇರಲಿ, ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಮಾತನಾಡ್ತಾನೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಮನೆಯ ಅನೇಕ ವಿಚಾರಗಳ ಬಗ್ಗೆ ಯತ್ನಾಳ್ ಅವರು ಈ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮೊದಲನೇದಾಗಿ ವಕ್ಫ್ ವಿಚಾರವಾಗಿ ಈಗಾಗಲೇ ಮೊದಲ ಹೆಜ್ಜೆಯನ್ನು ಇಟ್ಟವರು ಯತ್ನಾಳ್. ನೇರವಾಗಿ ಬಿಜಾಪುರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅದಾದ ಬಳಿಕ ಅವ್ರ ತಂಡವನ್ನು ಕೊಟ್ಟು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ರು. ಆದರೆ ಇರುವಂಥ ವಿಚಾರ ರಂಗನಾಥ್, ಪಕ್ಷವನ್ನು ಬಿಟ್ಟು ಇವರು ಪ್ರವಾಸ ಮಾಡಿದ್ದು ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕೂ ಕೂಡ ಈ ಒಂದು ಸಂದರ್ಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪ ಮತ್ತು ಯತ್ನಾಳ್ ನಡುವಿನ ಒಂದು ಸಂಬಂಧ ಏನಿದೆ, ಪ್ರಮುಖವಾಗಿ ಯಡಿಯೂರಪ್ಪ ಕುಟುಂಬ ಮತ್ತು ಯತ್ನಾಳ್ ನಡುವಿನ ಸಂಬಂಧ ಅದು ಸಾಕಷ್ಟು ಹಿನ್ನೆಲೆ ಇರುವಂಥದ್ದು. ಈಗಾಗಲೇ ಸಂದರ್ಶನದಲ್ಲೂ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹೇಳಿದ್ದಾರೆ. ಯಡಿಯೂರಪ್ಪನವರನ್ನ ಪಕ್ಷಕ್ಕೆ ವಾಪಸ್ ಕರೆಯುವಂಥ ನಿಟ್ಟಿನಲ್ಲಿ, ಅವರು KJPಗೆ ಹೋದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ವಾಪಸ್ ಕರೆಯುವಂಥ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನವನ್ನು ಮಾಡಿದ್ದು ಸುಳ್ಳಲ್ಲ. ನನ್ನ ಸಂಬಂಧ ಆರಂಭದಲ್ಲಿ ಉತ್ತಮವಾಗಿತ್ತು, ಅದಾದ ಬಳಿಕ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಯತ್ನಾಳ್ ಅವರು ಹೇಳ್ತಾ ಇರುವಂಥ ಮಾತು. ಅವರ ಸಂಪೂರ್ಣ ಸಂದರ್ಶನವನ್ನು ನೋಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ಯತ್ನಾಳ್ ನಡುವಿನ ಈ ರಾಜಕೀಯ ಸಂಬಂಧದ ಬಗ್ಗೆ ಬಹುಶಃ ಸಂಪೂರ್ಣವಾಗಿ ಬಿಟ್ಟಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಹೇಗಿತ್ತು ಆರಂಭದಲ್ಲಿ, ಅದಾದ ಬಳಿಕ ಏನೇನಾಯಿತು, ಈ ಒಂದು ಸಂಬಂಧ ಹದಗೆಡೋದಕ್ಕೆ ಏನು ಕಾರಣ, ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕೋವಿಡ್ ವಿಚಾರ ಕೂಡ ಇದೆ. ಕೋವಿಡ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಈ ವಿಚಾರಕ್ಕೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ಒಂದು ಸಂದರ್ಶನ ಸಾಕಷ್ಟು ಆಯಾಮಗಳಿಂದ, ಸಾಕಷ್ಟು ವಿಚಾರಗಳಿಂದ ಕೂಡಿದೆ ರಂಗನಾಥ್. ಎಸ್, ಧನ್ಯವಾದ ಪ್ರಮೋದ್ ಶಾಸ್ತ್ರಿ ತಮ್ಮೆಲ್ಲ ವಿವರಗಳಿಗೆ. ಇದರ 10:29ಕ್ಕೆ ಈ ಸಂಪೂರ್ಣವಾದಂಥ ಸಂದರ್ಶನ ಪ್ರಸಾರವಾಗುತ್ತೆ. ಈಗ ಬೆಳಗ್ಗೆ 10:29ಕ್ಕೆ.